ತಿಗಳ ಸಮಾಜ ಸೇರಿದಂತೆ ಹಲವು ಹಿಂದುಳಿದ ವರ್ಗಗಳ ನಿಗಮ ಸ್ಥಾಪನೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗದಿದ್ದರೆ ತುಮಕೂರಿನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸುವುದಾಗಿ ಮಾಜಿ ಶಾಸಕ ನೆಲ ನರೇಂದ್ರಬಾಬು ಆಗ್ರಹಿಸಿದರು. ಅವರು ತುಮಕೂರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಮಧ್ಯಾಹ್ನ 1:15 ಸಮಯದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ಸರ್ಕಾರ ಹಲವು ಹಿಂದುಳಿದ ಸಮಾಜದ ನಿಗಮ ಸ್ಥಾಪನೆಗೆ ಆದೇಶ ಮಾಡಿದ್ದರೂ ಆ ಆದೇಶವನ್ನು ಸಿಎಂ ಸಿದ್ದರಾಮಯ್ಯ ಯಥಾವತ್ ಮುಂದುವರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅವರು ದೂಷಣೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ನಿಗಮ ಸ್ಥಾಪನೆಗೆ ಮುಂದಾಗದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ತುಮಕೂರಿನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಸಿದರು. ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ, ಆ ಪಕ್ಷಗಳಿಗೆ ಓಲೈಸಕ್ಕೋಸ್ಕರ ಅದನ್ನು ಮಾತಾಡಿರ್ಬೋದು. ನಾನು ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ಸಹಜವಾಗಿರ್ತಕ್ಕಂಥದ್ದು. ಆ ಪಕ್ಷಗಳನ್ನ ಓಲೈಸಿ ಬ್ಯಾಟಿಂಗ್ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಪರವಾಗಿ ಹೇಳ್ತಕ್ಕಂಥದ್ದು ಸಹಜವಾಗಿದೆ. ಆದರೆ ಈ ವಿಚಾರವನ್ನ ನಾವು ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಸ್ವಾಮಿ ಯಾಕೆ ನಿಗಮ ಮಾಡಿರಲಿಲ್ಲ, ಮಾಡಾದ್ಮೇಲೆ ನಮ್ದೊಂದೇ ಅಂತಲ್ಲ, ಕುರುಬ ಸಮಾಜ ಇರ್ಲಿಲ್ಲ, ಕುಂಬಾರ ಸಮಾಜ ಇರ್ಲಿಲ್ಲ, ನಿಗಮ ಎಲ್ಲಿ ಇರ್ಲಿಲ್ಲ, ನೇಕಾರ ಸಮಾಜ ಇರಲಿಲ್ಲ, ಗಾಣಿಗ ಸಮಾಜದ ಇರಲಿಲ್ಲ. ಪುಟ್ಟಸ್ವಾಮಿ ಅವರಿಂದ ಮಂತ್ರಿಗಳಾಗಿದ್ರು ಮತ್ತು ಹೋರಾಟ ಮಾಡಿರ್ತಕ್ಕಂಥ ಇದು ಸುಮಾರು ಹಿಂದುಳಿದ ವರ್ಗಗಳ ಸಮಾಜಗಳ ಬಗ್ಗೆ ಸ್ವಲ್ಪ ಖಂಡಿತವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇವೆಲ್ಲವನ್ನ ನಾವು ಕಡಿವಾಣ ಆಗ್ತಕ್ಕಂಥ ಯಾರು ಸಂಬಂಧಪಟ್ಟವರು ಅಡೆತಡೆಗಳು ತರ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಹೇಳೋದ್ ಸಂದರ್ಭ ಅಲ್ಲ, ಇನ್ನು ಇದೇ ಧೋರಣೆಯಿಂದ ಮುಂದುವರಿಸಿದ್ರೆ ತುಮಕೂರು ಟು ಬೆಂಗಳೂರು ಪಾದಯಾತ್ರೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ. ರಾಜಧಾನಿವರೆಗೂ ನಡೀತೇವೆ, ಆಗ್ರಹಿಸ್ತೇವೆ, ಹೋರಾಟ ಬೀದಿಗಳಿಗೆ ಹೋರಾಟ ಮಾಡ್ತೇವೆ. ನಮಗೂ 75 ವರ್ಷ ಬಂದು ದೇಶದ ಸ್ವಾತಂತ್ರ್ಯ ಬಂದು ನಮ್ಮ ಸಮಾಜಕ್ಕೆ ಯಾಕೆ ಸ್ವಾತಂತ್ರ್ಯ ಬಂದಿಲ್ಲ, ಯಾಕೆ ಅವಕಾಶ ಕೊಡಲಿಲ್ಲ ಕೇಳ್ತಕ್ಕಂಥ ದಿನಗಳು ದೂರ ಇಲ್ಲ. ಕೆಲವು ಪಕ್ಷಗಳನ್ನು ಗುರುಸ್ಕೊಂಡಿದ್ದಾರೆ, ತಪ್ಪು ಅಂತ ಹೇಳಕ್ಕಾಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಕೆಲವರು, ಆದ್ರೆ ಬಹುಪಾಲು ಜನತಾದಳದಲ್ಲಿರ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥದ್ದು, ಯಾವ ಸಮಾಜಗಳಲ್ಲಿ ಒಕ್ಕಲಿಗರಲ್ಲಾಗ್ಲಿ, ಲಿಂಗಾಯತರಲ್ಲಾಗ್ಲಿ, ಕುರುಬ ಸಮಾಜದಲ್ಲಾಗ್ಲಿ, ಬಂಡೆ ಪ್ರಕಾಶ್ ಅಂತ ನಮ್ಮ ಜೊತೆಲಿದ್ರು. ಮೊನ್ನೆ ಇದರಲ್ಲಿ ಯಾವುದು ನಾಗರವಲ್ಲಿನ ಇದರಲ್ಲಿ ಒನ್ನುಡಿಕೆ ಜೊತೆಲಿದ್ದು, ಎಲ್ಲ ಸಮಾಜಗಳು ಆ ಪಕ್ಷಗಳಲ್ಲಿ ಇರ್ತಾರೆ. ಅದರಿಂದ ನಾವು ಒಂದು ಹೇಳೋದೇನೆಂದ್ರೆ, ಸಮಾಜದ ಬೆಳವಣಿಗೆ ಒಂದು, ಅದ್ರ ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲ ನಿಲ್ಬೇಕು ಅಂತಕ್ಕಂಥ ಬದ್ಧತೆ. ಥ್ಯಾಂಕ್ ಯು ಸರ್. ನೋಡಿ, ಅದೇನು ಅಂಗೈ ಹುಡುಗಿ ಕರಡಿಬೇಕಾದಂಗೆ ಅಲ್ಲ. ಯಾರು ಗೆಜೆಟ್ ನೋಟಿಫಿಕೇಶನ್ ಗೆಜೆಟ್ ಅಲ್ಲಿ ಇದೆ, ನೀವು ಗೂಗಲ್ ನೋಡೋದಕ್ಕೆ ಕೊಡ್ತಾರೆ ಅಥವಾ ಬೇಕಾದ್ರೆ ಒಂದು ಕಾಪಿ ನಿಮ್ಗೆ ಕೊಡ್ತೇವೆ. ಯಾರು ಸರ್ಕಾರ ಮಾಡಿಸ್ವಾಮಿ ಯಾಕೆ ಮಾಡಲಿಲ್ಲ? ಬಸವರಾಜ ಬೊಮ್ಮಾಯಿ ಅವ್ರು ಮಾಡೋಕೆ ನಿಂತ್ಕೊಂಡು ನನ್ನ ಜೊತೆ ಓಡಾಡಿದ್ರು, ನಾನು ಇಲ್ಲೇ ಇದ್ದೀನಿ ಈಗ ಹೇಳ್ಬೋದು. ಆದ್ರೆ ಮಾಡಿರ್ತಕ್ಕಂಥದ್ದು ನಾವು ಮರೆಯಂಗಿಲ್ಲ. ನೋಡಿ, ಒಂದು ನಿಮಿಷ ಕುಂಬಾರದಾಗಿಲ್ಲ ಅಲ್ಲ, ಯಾವ ಸರ್ಕಾರ ಮಾಡ್ಬೇಕು ಅಂತ ನಾವು ಪ್ರಶ್ನೆ ಒಂದು ಮಾತು ಹೇಳ್ತೇನೆ. ಅದನ್ನ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದು ನಮ್ಮ ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು. ಯಾಕೆ ಸ್ವಾಮಿ ನೀವು ಬಜೆಟ್ ಅಲ್ಲಿ ದುಡ್ಡು ಇರ್ಲಿಲ್ಲ, ಯಾಕೆ ಸ್ವಾಮಿ ರಿಜಿಸ್ಟರ್ ಮಾಡಲಿಲ್ಲ, ಕುಂಬಾರಿಗೆ ಯಾಕೆ ಮಾಡಲಿಲ್ಲ, ಮಾಳಿ ಸಮಾಜಕ್ಕೆ ಯಾಕೆ ಮಾಡಲಿಲ್ಲ, ತಿಗಳ ಸಮಾಜಕ್ಕೆ ಯಾಕೆ ಮಾಡಲಿಲ್ಲ ಅಂದ್ರೆ ನೋಡಿ, ಎಲ್ಲ ಸರ್ಕಾರಗಳು ಈಗ ವಿಶ್ವಕರ್ಮ ಬಂತು ಮಾಡಂದ್ರೆ ಈಗ ಆಚರಣೆ ಆಗ್ತಾ ಇಲ್ವಾ? ಮೊನ್ನೆ ಎರಡು ಸಾರಿ ಮಾಡಿದ್ರು ಅತಿಪತಿ ರಾಜ ಜಯಂತಿ. ಅಭಿವೃದ್ಧಿ ನಿಗಮಗಳನ್ನ ದುಡ್ಡಿಲ್ಲ ಅಂತ ಹೇಳ್ತಾರೆ. ದುಡ್ಡಿಲ್ಲ ಅನ್ನೋದಾದ್ರೆ ಬಹುಶಃ ಸರ್ಕಾರ ಮುಖ್ಯಮಂತ್ರಿ, ಇವತ್ತು ನಾನು ಮುಖ್ಯಮಂತ್ರಿ ಆಗಿ ಕೆಲವು ಆದೇಶ ಮಾಡಿದ್ದು ಬೇರೆಯವ್ರ ಬಂದು ರದ್ದು ಮಾಡೋದು ಅಂತ ಹೇಳಂತ. ಒಂದು ಹಿಂದುಳಿದ ಸಮಾಜಗಳು ಇಡೀ ಎಲ್ಲರೂ ರದ್ದು ಮಾಡೋದು ಬೇರೆ ಪ್ರಶ್ನೆ, ನಿಲ್ಲಿಸಿದಾಗ ಬೇರೆ ಪ್ರಶ್ನೆ. ಆದ್ರೆ ಅವ್ರು ಏನ್ ಸಿದ್ದರಾಮಯ್ಯ ಅವ್ರು ಮಾಡಿದ್ದನ್ನ ನಂತರ ಬಂದಂತ ಮುಖ್ಯಮಂತ್ರಿಗಳು ರದ್ದು ಮಾಡಿಲ್ಲ. ಇವತ್ತಿನ ರದ್ದಾಗಿಲ್ಲ, ಅದು ಜೀವಂತವಾಗಿದೆ. ಅವ್ರು ಹಣ ಇಡಬೇಕು, ದೊಡ್ಡ ಮನಸ್ಸು ಮಾಡಬೇಕು. ಹಿಂದುಳಿದ ವರ್ಗಗಳು 60% ಇದ್ದಾರೆ ದೇಶದಲ್ಲಿ, ರಾಜ್ಯದಲ್ಲಿ. ಅವ್ರಿಗೆ ಹಣ ಕೊಡ್ಬೇಕು ಅಂತ ತೀರ್ಮಾನ ಮಾಡಬೇಕು.